ನನ್ನ ತಾಯಿಯವ್ರಿಗೆ ಸಮಯಕ್ಕಿಂತ ಜಾಸ್ತಿ ಒತ್ತಡನೇ ಇತ್ತು ಅವ್ರಿಗೆ. ದುಃಖ ದಿಕ್ಕೇ ಕಾಣಿಸ್ದೆ, ದಿಕ್ಕೇ ತೋಚದೆ, ದಿಕ್ಕು ದೆಸೆ ಇಲ್ದಿರ ನಾನಿಲ್ಲಿದ್ದೀನ, ನಾನು ನೀನು ಬಿಟ್ರೆ ಯಾರು, ಬೇಡ ಅಂತ ತ್ಯಾಗ ಮಾಡೋದು ಎಷ್ಟೊತ್ರಿ, ಸೈಟ್ ಕೊಡಿ ಅಂತ ನನ್ನ ತಾಯಿಯವ್ರು ಓಡಾಡಿಲ್ಲ. ಇಲ್ಲಿ ಯಾರ ಸಹಾಯನೂ ಇಲ್ಲ, ಭಗವಂತನೇ ತಪ್ಪು ಮಾಡಿ ಅವ್ನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ದಿರ ಮೌನವಾಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಒಬ್ಬರ ವೈಯಕ್ತಿಕ ಜೀವನ ತಗೊಂಡು ನಾವು ಬಾಯಿಗೆ ಬಂದಂಗೆ ಮಾತಾಡುವಂಥದ್ದು ಯಾವ ದೇವರು ಮೆಚ್ಚುವಂಥದ್ದಲ್ಲ. ವೀಕ್ಷಕರೇ, ಇವತ್ತು ಒಬ್ಬ ವಿಶೇಷ ವ್ಯಕ್ತಿಯ ಜೊತೆ ನಾವಿದ್ದೀವಿ. ಕನ್ನಡ ಕಂಡಂತಹ ಮೇರು ನಟಿ, ಅಪ್ರತಿಮ ಕಲಾವಿದೆ ಲೀಲಾವತಿಯವರ ಪುತ್ರ, ಜೊತೆಗೆ ಕನ್ನಡದ ಕಂದ ಅಂತೇಳಿ ಕರೆಸ್ಕೊಳ್ಳುವಂತಹ ವಿನೋದ್ ರಾಜ್ ಅವರ ಜೊತೆಗೆ ನಾವಿದ್ದೀವಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈಗ ಕೆಲವೊಂದು ಸಂಬಂಧಗಳಿಗೆ ಒಂದೊಂದು ನಿದರ್ಶನಗಳಿದಾವೆ ಸರ್. ಅಣ್ಣ ತಮ್ಮಂದರ ಸಂಬಂಧ ಬಂದಾಗ ರಾಮ ಲಕ್ಷ್ಮಣರ ಹೆಸರು ಹೇಳ್ತೀವಿ, ಗಂಡ ಹೆಂಡತಿ ಸಂಬಂಧ ಬಂದಾಗ ಇನ್ನು ಕೆಲವು ಉದಾಹರಣೆಗಳನ್ನ ಕೊಡ್ತಾ ಹೋಗ್ತೀವಿ. ಆದ್ರೆ ತಾಯಿ ಮಗನ ಸಂಬಂಧ ಬಂದಂತ ಸಂದರ್ಭದಲ್ಲಿ, ಅದರಲ್ಲೂ ಕೂಡ ಕರ್ನಾಡಿನಲ್ಲಿ ನಮ್ಗೆ ತಟ್ ಅಂತ ನೆನಪಾಗೋದು ಲೀಲಾವತಿ ಮತ್ತೆ ವಿನೋದ್ ರಾಜ್. ಹೀಗಾಗಿ ಫಸ್ಟ್ ನಾವು ಅಮ್ಮನ ಬಗ್ಗೆ ಮಾತಾಡ್ತಾ ಹೋಗೋಣ ಸರ್. ಏನ್ ಅನ್ಸುತ್ತೆ ಅಮ್ಮನ ನೆನ್ಸ್ಕೊಂಡಾಗ? ನನಗ್ ಮಾತ್ರ ಅವ್ರ ಅಮ್ಮ ಅಲ್ಲ, ನಮ್ಮ ಈ ನಾಡಿಗೆನೆ ಅಮ್ಮ. ಒಂದಲ್ಲ ಒಂದ್ ದಿವಸ ವಿಶ್ವಕ್ಕೆ ತಾಯಿಯಾಗಿ ಹೇಗೆ ಇರ್ಬೇಕು ಅನ್ನುವಂತ ಒಂದು ನಿದರ್ಶನಕ್ಕೆ ಅಮ್ಮನೇ ಒಂದು ಉದಾಹರಣೆ ಆಗ್ಬಿಡ್ತಾರೆ ಅಷ್ಟೇ. ಅಮ್ಮ 1 ವರ್ಷ ಆಗಿದೆ ಈಗ ಅಮ್ಮನನ್ನು ಕಳ್ಕೊಂಡು. ಆ ದುಃಖ ಹೇಗಿತ್ತು, ಅವತ್ತಿನ ದಿನ ಹೇಗಿತ್ತು? ಯಾಕಂದ್ರೆ ಅಪ್ಪ ಅಮ್ಮ ನನ್ನ ಕಳ್ಕೊಂಡಾಗ ಯಾವ ತರ ದುಃಖ ಆಗುತ್ತೆ, ಅದರಲ್ಲಿಯೂ ಕೂಡ ವಿನೋದ್ ರಾಜ್ ಅವರು ಅವರ ತಾಯಿಯನ್ನ ಎಷ್ಟು ಇಷ್ಟಪಡ್ತಿದ್ರು ಅನ್ನೋದು ಇಡೀ ಕರ್ನಾಟಕ ಗೊತ್ತಿದೆ. ಅವ್ರನ್ನ ಕಳ್ಕೊಂಡಂತ ಸಂದರ್ಭ, ಈ 1 ವರ್ಷದವರೆಗೆ ಅವ್ರನ್ನ ಯಾವ್ಯಾವ ರೀತಿಯಲ್ಲಿ ನೆನ್ಸ್ಕೊಡ್ತಾ ಇದೀರಿ? ದುಃಖ ದಿಕ್ಕೇ ಕಾಣಿಸ್ದೆ, ದಿಕ್ಕೇ ತೋಚದೆ, ದಿಕ್ಕು ದೆಸೆ ಇಲ್ದಿರ ನಾನಿಲ್ಲಿದ್ದೀನ, ಅಥವಾ ಇದು ಮರುಭೂಮಿನ, ಇಲ್ಲಿ ಏನೂ ಇಲ್ವಾ, ಶೂನ್ಯನ ಅನ್ನುವಂಥ ಆ ಪರಿಸ್ಥಿತಿನಲ್ಲಿ ಸುಮಾರು ನಾನು ಒಂದು 6-7 ತಿಂಗಳು 8 ತಿಂಗಳು ನಾನು ಹಿಂಸೆ ಪಟ್ಬಿಟ್ಟೆ ನನ್ನ ಜೀವನದಲ್ಲಿ. ಸ್ವಲ್ಪ ಆರೋಗ್ಯ ಕ್ಷೀಣಿಸ್ತು ನನಗೆ. ಯಾವುದೇ ಸಮಯದಲ್ಲೂ ಕೆಲಸ ನಾನು ನಿಲ್ಲಿಸಬಾರ್ದು, ಕೆಲಸ ಮಾಡಬೇಕು, ಶ್ರಮ ಪಡಬೇಕು ಅನ್ನೋಂಥದ್ದಿತ್ತು. ಆದರೆ ದುಃಖ ತುಂಬ ಕಾಡ್ತಾ ಇತ್ತು ನನ್ನ. ಆದರೆ ಕೆಲಸ ಮಾಡ್ತಾ ಮಾಡ್ತಾ ನನ್ನ ತಾಯಿಯವ್ರನ್ನ ಆ ಕೆಲಸದಲ್ಲಿ ನಾನು ಅವ್ರನ್ನ ಮತ್ತೆ ಗಳಿಸ್ಕೊಂಬಿಟ್ಟೆ. ಈ ಗಿಡಗಳನ್ನೆಲ್ಲ ನಾನು ಹಸನಾಗಿಡ ಇಡೋದನ್ನ ನೋಡಿಕೊಂಡು, ಆಮೇಲೆ ನನ್ನ ತಾಯಿಯವರ ಸ್ಮಾರಕನ ನಾನು ಮೇಲೆ ಬರ್ತಾ ಬರ್ತಾ ಇಲ್ಲ ನಮ್ಮಮ್ಮನ ನಾನು ಕಳ್ಕೊಂಡಿಲ್ಲ, ಅವ್ರು ಇಲ್ಲೇ ಇದ್ದಾರೆ, ನನ್ನ ಮೂಲಕ ಅವರು ಮಹಾನ್ ಕೆಲಸ ನಾನೇನು ಮಾಡಕ್ ಸಾಧ್ಯ ಇಲ್ದಿರ ಇರ್ಬೋದು, ಆದ್ರೆ ಏನ್ ನಾವು ಮಾಡ್ತೀವೋ ಮಹಾನ್ ಕೆಲಸ ಅಲ್ಲದೆ ಇದ್ರು ಕೂಡ ಮಾನವನಿಗೆ ಬೇಕಾಗಿರುವಂತ ಕೆಲಸ, ಮಾನವೀಯತೆಯ ಕೆಲಸ, ಮನುಷ್ಯತ್ವದ ಕೆಲಸ, ಇದನ್ನೆಲ್ಲ ಮಾಡಕ್ಕೆ ಭಗವಂತ ನನ್ನ ತಾಯಿ ನನ್ನನ್ನ ಇಲ್ಲಿ ಒಂದ್ ಸ್ವಲ್ಪ ಉಳಿಸಿದ್ದಾರೆ ಹೌದು ಅಂತ ಅನ್ನಿಸ್ತಾ ಬಂತು ನನಗೆ. ಕೆಲಸ ಮಾಡ್ತಾ 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 ಈ ಡಿಸೆಂಬರ್ 5ನೇ ತಾರೀಕು ಸ್ವಲ್ಪ ಮುಂಚೆನೆ ಇಟ್ಕೋಬೇಕು ಅಂತ ಹೇಳಿದ್ರು. ಆ ದಿನನೇ ಆಗ್ಬಾರ್ದು ಅಂತಂದ್ರೆ ಮುಂಚೆನೆ ಇಟ್ಟಾಗ, ಆವತ್ತು ನಾವು ಉದ್ಘಾಟನೆ ದಿನ ನಿಜವಾಗ್ಲೂ ನನಗೇನು ಅನ್ನಿಸ್ತು ಅಂದ್ರೆ, ನಾವು ಇನ್ನೊಂದು ಲೋಕದಲ್ಲಿದ್ದೀವಿ. ಖಂಡಿತ ನಮ್ಮಮ್ಮನ ನಾನು ಕಳ್ಕೊಂಡಿಲ್ಲ, ನಾ ಅಮ್ಮನಿಗೆ ಒಳ್ಳೆ ನನ್ನ ಸ್ಥಾನನ ನನ್ನ ಯೋಗ್ಯತೆ ಅನುಸಾರ ನಾನು ಕೊಟ್ಟಿದ್ದೀನಿ ಅಂತ ಅನ್ನಿಸ್ತದೆ. ಆದ್ರೆ ಅವ್ರಿಗೆ ಎಷ್ಟು ಮಾಡಿದ್ರು ನಾವು ಸಾಲದು. ಯಾಕೆ ಸಾಲದು ಅಂತಂತಂದ್ರೆ, ಹೌದು ಎಲ್ಲಾ ಮಹಿಳೆಯರು ಶ್ರಮ ಪಟ್ಟೇನೆ ಪಾಪ ಅವರವರ ಒಂದು ಇಚ್ಛೆ ಅನುಸಾರ ನಾನು ಹೀಗೆ ಆಗ್ಬೇಕು ಅಂತ ಹಾಗೆ ಆದ್ರು ಅವರೆಲ್ಲ. ಅದೇ ರೀತಿ ನನ್ನ ತಾಯಿಯವರು ನನ್ನನ್ನ ಹೆತ್ತು ಆ ದಿನದಿಂದ ಅವರ ಈ 2023ನೇ ನಿಧನದ ಪರಿಸ್ಥಿತಿವರೆಗೂ ನನ್ನ ಕೈಯಿಂದ ಆ ತೊಟ್ಟು ನೀರು ಕುಡಿದು ಅವ್ರ ಪ್ರಾಣ ಬಿಡೋವರೆಗೂ ಅವರ ಕಾಳಜಿ ನನ್ನ ಮೇಲೆಲ್ಲ ಇತ್ತು. ಅದು ನಾವು ಮಾತುಗಳಲ್ಲಿ ಹೇಳಿ ಸಾಧ್ಯ ಇಲ್ಲ ನಿಜವಾಗ್ಲು. ಯಾಕೆ ಅಷ್ಟೊಂದು ಅಟ್ಯಾಚ್ಮೆಂಟ್? ಇಲ್ಲ, ಯಾಕಂದ್ರೆ ಅಟ್ಯಾಚ್ಮೆಂಟ್ ಈಗ ತಾಯಿ ಮಕ್ಕಳು, ಈಗ ಒಬ್ಬ ವ್ಯಕ್ತಿ ಮದುವೆ ಆದ ತಕ್ಷಣ ತಂದೆ ತಾಯಿ ಎಲ್ಲರನ್ನೂ ದೂರ ಮಾಡ್ಕೊಂಡು ಮತ್ತೊಂದು ವ್ಯಕ್ತಿಯಾಗಿ ತನ್ನ ಕುಟುಂಬ, ತನ್ನ ಹೆಂಡತಿ ಮಕ್ಕಳು ಇಷ್ಟಕ್ಕೆ ಸೀಮಿತವಾಗಿಬಿಡ್ತಾನೆ. ಅಪ್ಪ ಅಮ್ಮ ಮೇಲೆ ಪ್ರೀತಿ ಇರುತ್ತೆ, ಎಲ್ಲವೂ ಇರುತ್ತೆ. ಆದ್ರೆ ನೀವು ಆ ತಾಯಿಯ ಕೊನೆಯ ಉಸಿರು ಇರುವವರೆಗೂ ಕೂಡ, ಅದಾದ್ಮೇಲೂ ಕೂಡ ತಾಯಿಯನ್ನ ಅಣುವಿನಲ್ಲೂ ಕೂಡ ಪ್ರೀತಿಸುವಂತ. ಒಂದು ತಾಯಿಯಿಂದ ಮಾತ್ರ ಮಕ್ಕಳು ಏನಾಗ್ಬೇಕು, ಮಕ್ಕಳು ಜೊತೆನಲ್ಲಿ ಅವ್ರು ಬೆಳೆಸೋ ರೀತಿನಲ್ಲಿ ಸಮಾಜ ಏನಾಗ್ಬೇಕು, ಮಕ್ಕಳನ್ನ ನೋಡಿ ಸಮಾಜ ಪಾಠ ಕಲಿಯುವಾಗಬೇಕು. ಪಾಠ ಕಲಿಯಕ್ಕಿನ್ನ ಜಾಸ್ತಿ
ಸಮಾಜ ಅದನ್ನ ಅರ್ಥ ಮಾಡ್ಕೊಂಡು ಬದಲಾವಣೆ ಆಗುವಂತ ಒಂದು ಪರಿಸ್ಥಿತಿ ಆಗ್ಬೇಕು ಅಂತಾನೆ ತಾಯಂದ್ರು ಬೆಳೆಸ್ತಾರೆ, ಎಲ್ಲಾ ಮಕ್ಕಳನ್ನು ಬೆಳೆಸ್ತಾರೆ ಪಾಪ. ಕೆಲವು ತಾಯಂದ್ರಿಗೆ ಸಮಯ ಇರುತ್ತೆ, ಕೆಲವು ತಾಯಂದ್ರಿಗೆ ಒತ್ತಡ ಇರುತ್ತೆ. ಆದ್ರೆ ನನ್ನ ತಾಯಿಯವ್ರಿಗೆ ಸಮಯಕ್ಕಿಂತ ಜಾಸ್ತಿ ಒತ್ತಡನೇ ಇತ್ತು ಅವ್ರಿಗೆ. ಒತ್ತಡದ ಮಧ್ಯೆ ಕೂಡ ಸಿಕ್ಕಿರೋ ಆ ಸಮಯದಲ್ಲಿ 12 ಗಂಟೆ ರಾತ್ರಿ ಎದ್ದು ನನಗೆ ತಿಳುವಳಿಕೆ ಇರೋರು. ನೋಡು, ನಾನು ನೀನು ಬಿಟ್ರೆ ಯಾರು, ಒಬ್ಬನೇ ಇರ್ತೀಯ, ಎಷ್ಟು ಆಸ್ತಿನ ನೀನ್ ನೋಡ್ಕೋಬೇಕು, ನಿನಗಿದಕ್ಕೆ ಯಾರು ಬೇಕು, ನಿನ್ನನ್ನು ನೋಡ್ಕೊಳ್ಳೋ ಜನ ಬೇಕು. ಜನ ಬೇರೆ ರಕ್ತದವರು, ನಮ್ಮ ರಕ್ತದವ್ರು ಯಾರು? ಒಂದೇ ಒಂದು ಮಾತಾಡ್ರಿ, ಎಲ್ರನ್ನು ಕೊಯ್ದ್ರೆ ಬರೋದು ಕೆಂಪು ರಕ್ತನೇ ಕಣೋ. ಹುಟ್ಟಿದ್ಮೇಲೆ ನೀನ್ ನನ್ ಮಗ ಅಂತ ನಾನು ಹೇಳ್ತೀನಿ. ಇನ್ನೊಬ್ಬ ಒಳ್ಳೆ ಮಗನಾಗಿದ್ದಿದ್ರೆ ಅಯ್ಯೋ ನನ್ ಮಗನೇ ಅಂತ, ಇನ್ ಕೆಟ್ಟ ಮಗನಾಗಿ ನನ್ನನ್ನೆಲ್ಲ ಕೇವಲ ಮಾಡಿದ್ರೆ ಅಯ್ಯೋ ಪಾಪಿ ನನ್ ಮಗನೇ ಅಂತ ನಾನೇ ನಿನ್ಗಂತ ಇದ್ದೆ. ಹಾಗಾಗಿ ನಮಗೆ ನಮ್ಮತನದವರು, ನಮ್ಮವರು, ನಮ್ಮ ಸ್ವಂತದವರೆಲ್ಲ ಒಳ್ಳೆಯವರಾಗ್ಬೇಕು ಅನ್ನುವಂಥದ್ದಿಲ್ಲ. ಆ ಸ್ವಂತಿಕೆನ ನೆರೆಹೊರೆಯವ್ರ ಹತ್ರ ಹುಡುಕು ಕಾಣಕ್ಕಾಗಲ್ಲ, ಹುಡುಕದೇನೆ ಸಿಗೋದು. ಹಂಗೆ ಸುಮ್ನೆ ಕಾಣಕ್ ಏನ್ರಿ, ಬನ್ರಿ ನಿಮ್ ಪಕ್ಕದ ಮನೆಯವರು ನಾನ್ ನಿಮ್ ಸ್ವಂತದವ್ರು ಅಂತ ಹೇಳ್ತಾರ? ಅವ್ರಿಗೆ ಕೋಪ ಇದ್ರು ಕೂಡ ಪಕ್ಕದ ಮನೆಯವ್ರಿಗೆ ಅವ್ರನ್ನ ಪ್ರೀತಿಸಿ ಅವ್ರಿಗೆ ಯಾವ ಆಹಾರ ಇಷ್ಟನೋ ಅದನ್ನ ಹೋಗಿ ಕೊಟ್ಬಿಟ್ಟು ನೀವು ಊಟ ಮಾಡ್ರಿ ಅಂತ ಹೇಳೋವರೆಗೂ ಅವ್ರನ್ನ ಬದಲಾಯಿಸುವಂತ ತಾಕತ್ ನಮ್ಮಲ್ಲಿರುತ್ತೆ. ನಾನು ಇದನ್ನೇ ಹೇಳ್ತಾ ಇದ್ದೀನಿ. ಈಗ್ಲೆಲ್ಲ ಇನ್ ಎಷ್ಟು ಯುಗ ಆಗ್ಲಿ, ನೀವು ಫ್ರೆಂಡ್ಸ್ ಇರ್ತೀರಾ, ಮಾತಾಡ್ತಾ ಯಾವ್ದೋ ವಿಷಯದಲ್ಲಿ, ಒಂದು ಹುಡುಗಿ ವಿಷಯದಲ್ಲ ಇನ್ನೊಂದೊಂದು ಹೆಚ್ಚು ಕಡಿಮೆ ಆಗುತ್ತೆ. ಬೇಡ ಅಂತ ತ್ಯಾಗ ಮಾಡೋದು ಎಷ್ಟೊತ್ರಿ? ತ್ಯಾಗ ಮಾಡಿದ್ರೆ ಅವನೇ ನಿಮ್ ಸ್ನೇಹಿತ. ಹೌದು, ಅದನ್ನೇ ಇಟ್ಕೊಂಡು ಹೋದ್ರೆ ಇಬ್ರಿಗೂ ಯಾವ್ದೊಂದು ಹೆಣ್ಣಿಗೋಸ್ಕರ ಇಬ್ರು ಇಷ್ಟು ವರ್ಷದಿಂದ ಆ ಹೆಣ್ಣು ಬರಕ್ ಮುಂಚೆ ಯಾರು ನಿನ್ಗೆ ಸ್ನೇಹಿತ ದೊಡ್ಡವನಾಗಿದ್ದು? ಅವಳ ಮಧ್ಯೆ ಬಂದಾಗ ನಾನು ಅವಳನ್ನೇ ಇಷ್ಟಪಡಿದ್ದೆ, ನೀನು ಅವಳನ್ನೇ ಇಷ್ಟಪಡಿದೆ, ಯಾರೋ ಒಬ್ರು ಚೆನ್ನಾಗಿರ್ಲಿ ಹೋಗಂತ ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ. ತ್ಯಾಗದ ಮನೋಭಾವನೆ, ಸೇವೆಯ ಮನೋಭಾವನೆ. ಅಲ್ಲಲ್ಲ, ಭೋಗಿಗಳಾಗದೆ ಮನುಷ್ಯ ಬಾಳಕ್ಕಾಗಲ್ಲ. ಭೋಗ ಎಷ್ಟು ಬೇಕೋ ಅಷ್ಟಕ್ಕೆ ಇರ್ಬೇಕು. ತಾಯಿಯನ್ನ ದೇವರು ಅಂತಲೇ ಪೂಜೆ ಮಾಡ್ತೀವಿ ಸರ್. ಆದ್ರೆ ತಾಯಿಗೋಸ್ಕರ ದೇಗುಲ ಕಟ್ಟಬೇಕು ಅಂತೇಳಿ ಯಾಕೆ ಅನಿಸ್ತು ಸರ್? ಅವರು ದೇಗುಲ ಕಟ್ಟುವಂತ ತಾಯಿನೇ. ಅವರು ಎಲ್ಲಾನು ತಾನೇ ನುಂಗ್ಕೊಂಡು, ನನಗೆ ನಾನೇನೇ ಮಾತಾಡಿದಾಗ್ಲೂ ಕೂಡ ಫಸ್ಟ್ ನೀನ್ ಯಾರು ನಾನ್ ಯಾರು ಅನ್ನುವಂಥದ್ದು ಬೇಡ. ಇಲ್ಲಿ ನಾನಿಲ್ಲಿ ಯಾವತ್ತಕ್ ಬಂದಿದ್ದೀನಿ ಅಂತದ್ ಅರ್ಥ ಮಾಡ್ಕೊಳ್ಳೋ ಜೀವನ ಅರ್ಥ ಆಗತ್ತೆ ಅಂತ ಹೇಳೋರು. ನೀನ್ ಯಾರು ಅಂತ ನೀನ್ ಯೋಚನೆ ಮಾಡ್ಬೇಡ, ನೀನ್ ಯಾಕೆ ಇಲ್ಲಿ ಬಂದಿದ್ಯಾ, ನೀನ್ ಮಾಡ್ಬೇಕಾದ್ದೇನು, ಇಷ್ಟು ತಿಳ್ಕೊಂಡು ನಿನ್ ತಲೆಯಲ್ಲಿ ಸರಿ ಹೋಗ್ತೀಯ. ಕ್ಲೋಸ್. ಈಗ ಸ್ಮಾರಕ ಕಟ್ಟಿದಿರಾ ಸರ್, ಯಾವ ಪರಿಕಲ್ಪನೆ ಇಟ್ಕೊಂಡು ಕಟ್ಟಿದ್ರಿ? ಹಿಂಗೆ ಇರ್ಬೇಕು ಅಂತ ಹೇಳಿ? ಹೌದೌದು, ನಮ್ಗೆ ಅನ್ನಿಸ್ತು. ಯಾಕಂದ್ರೆ ಎಲ್ಲರೂ ಅವಾಗ ಮೊದಲು ನಾವೊಂದು ಶೀಟ್ ತರ ಹಾಕ್ಬಿಟ್ಟು ಅಲ್ಲಿ ವ್ಯವಸ್ಥೆ ಮಾಡಿದ್ವಿ. 3 ಪ್ರದಕ್ಷಿಣೆ ಸುತ್ತೋರು. ಆ 3 ಪ್ರದಕ್ಷಿಣೆ ಸುತ್ತೋದ್ ನೋಡ್ತಾ ನನ್ಗೆ, ಇಲ್ಲ 3 ಪ್ರದಕ್ಷಿಣೆನಲ್ಲಿ ಅಮ್ಮವರ ಭಾವಚಿತ್ರಗಳು ಇರ್ಬೇಕು. 3ನೇ ಪ್ರದಕ್ಷಿಣೆ ಬರುವಾಗ ಅಮ್ಮವ್ರನ್ನೇ ಸುತ್ತಿ ಬಂದು ಇವ್ರು ಬಂದು ನಮಸ್ಕಾರ ಮಾಡ್ಕೊಂಡು ಹೋಗೋ ತರ ಆಗ್ಬೇಕು. ಕಲಾವಿದ ಆದ್ರೂ ಕೂಡ ನೀವು ಕೂಡ ತಾಯಿ ಅಂತಾನೆ ಪೂಜೆ ಮಾಡ್ತಿದ್ರಿ, ಎಲ್ಲರೂ ಕೂಡ ಅವರನ್ನ ದೇವ್ರಂತ ಪೂಜೆ ಮಾಡ್ತಾರೆ. ಅದನ್ನ ನೋಡಿದಾಗ ಏನ್ ಅನ್ಸುತ್ತೆ ಸರ್ ಈಗಲೂ ಕೂಡ? ಇಲ್ಲ, ಅದನ್ನ ನೋಡಿದಾಗ ಅವರ ಗುಣ, ಅವರ ನಡತೆ, ಅವರ ವ್ಯಕ್ತಿತ್ವ, ಅವರ ಸಾಧನೆ, ಈ 4 ಸೇರ್ಬಿಡ್ತು ನೋಡ್ರಿ. ಈ 3 ಇದ್ದಾಗನೇ ಆ ಸಾಧನೆ ಬಂದ್ಬಿಡೋದು ನಿಮ್ಗೆ. ಅಷ್ಟೇ ಅದು ಬಿಡಿಸಿ ನಾವು ಅದನ್ನ ಒಂದು ಥೀಸಿಸ್ ತರ ಮಾಡಿ, ಅದೊಂದು ಟೆಕ್ಸ್ಟ್ ಬುಕ್ ತರ ಮಾಡಿ ಹೇಳ್ಕೊಡಕ್ ಆಗದಿರುವಂತ ವಿಷಯ. ಸೂಕ್ಷ್ಮದಲ್ಲಿ ಮನುಷ್ಯ ಅರ್ಥ ಮಾಡ್ಕೊಂಡು ಕಲ್ತ್ಕೋಬೇಕು. ನಾನು ನಿಮ್ಗೆ ಹೇಳಿದೆ 2 ಜನ ಒಬ್ಬರನ್ನೇ, ನಾನು ಅದನ್ನೇ ಹೇಳಿದ್, ನಿನ್ ಬಿಟ್ಕೊಟ್ರೆ ನಿನ್ಗೇನೋಯ್ತು ಅಷ್ಟೇ. ಈಗ ಸ್ಮಾರಕ ಕಟ್ಟುವಾಗ ಸರ್ ನಿಮ್ಗೊಂದು ಕಲ್ಪನೆ ಇರುತ್ತೆ, ಇದೇ ತರ ದೇಗುಲ ಆಗ್ಬೇಕು, ಇದೇ ತರ ಕಾನ್ಸೆಪ್ಟ್ ಅಲ್ಲೇ ರೆಡಿ ಆಗ್ಬೇಕು. ಯಾರ್ಯಾರು ಸಹಾಯ ಮಾಡಿದ್ರು? ಎಷ್ಟು ದಿನ ತಗೊಳ್ತು ಸರ್ ಇದಕ್ಕೆ? ಇಲ್ಲಿ ಯಾರ ಸಹಾಯನೂ ಇಲ್ಲ ಪಾಪ. ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಪಾಪ, ವಿನೋದ್ ಸಾರಿ ಕಣಪ್ಪ, ಸಾರಿ ಅಂತ ಹೇಳಿದ್ರು ಪಾಪ. ಇಲ್ಲಿ ದೂರ ಇದ್ರು ಅವರು, ಮಾರನೇ ದಿವಸ ಬಂದು ಅಮ್ಮವ್ರ ದರ್ಶನ ಮಾಡ್ಕೊಂಡು ಹೋದ್ರು ಪಾಪ. ಅವ್ರು ಹೇಳಿದ್ರು, ನಾನು ಮಾಡಿಸ್ತೀನಪ್ಪ, ಅಲ್ಲೇ ವ್ಯವಸ್ಥೆ ಮಾಡಿಸ್ಲಪ್ಪ ಅಂತ ಹೇಳಿದ್ರು. ಬೇಡ ಸರ್, ನಾನು ಅಮ್ಮವ್ರನ್ನ ನಮ್ಮ ತೋಟದಲ್ಲೇ ನಾವು ಇಟ್ಕೊತೀವಿ, ಅವ್ರು ಅಲ್ಲೇ ಇರ್ಬೇಕು, ಅವರೇ ಯಜಮಾನ್ರು. ಈ ತೋಟಕ್ಕೆಲ್ಲ ಅವ್ರು ಮಾಡಿರೋ ಸಂಸ್ಥೆಗಳಿಗೆ ಎಲ್ಲದಕ್ಕೂ ಅವರೇ ಯಜಮಾನ್ರು. ಅವ್ರು ಬದುಕಿದ್ದಾರೆ, ನಾನು ಅವರ ಕೈ ಕೆಳಗಿನ ಒಬ್ಬ ಕಾರ್ಮಿಕ ಅಂತ ತಿಳ್ಕೊಂಡೇನೆ ನಾನು ಬಾಳ್ತೀನಿ, ಅವ್ರು ಹೇಳಿದ ಕೆಲಸಗಳನ್ನೆಲ್ಲ ನಾನು ಮುಗಿಸ್ತೀನಿ ಅನ್ನುವಂತ ಆ ಒಂದು ನಿಟ್ಟಿನಲ್ಲೇನೆ ನಾನು ಹೆಜ್ಜೆ ಇಟ್ಟಿದ್ದೆ. ನಾನು ಸಿದ್ದರಾಮಯ್ಯನವರು ಹೇಳಿದ್ರು ಪಾಪ, ನಾನು ಇಲ್ಲ ಪಾಪ, ಜನಗಳಿಗೆ, ಸರ್ಕಾರಕ್ಕೆ ನಾನು ಯಾವತ್ತು ನೋಡಿ,
ಸೈಟ್ ಕೊಡಿ ಅಂತ ನನ್ನ ತಾಯಿಯವ್ರು ಓಡಾಡಿಲ್ಲ. Yes. ಓಡಾಡಿದ್ರು ಒಂದ್ ಕಾಲಕ್ಕೆ, ಅದು ಸಿಕ್ಕರು ಅದು ಫಲನೇ ಆಗ್ಲಿಲ್ಲ. ಈಗ ನಾನು ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ. ಕೆಲವು ಮೇರು ಕಲಾವಿದ್ರನ್ನೇ ಅವರ ಸ್ಮಾರಕಗಳನ್ನ ಕಟ್ಟಬೇಕು ಅಂತೇಳಿ ಸರ್ಕಾರದ ಮುಂದೆ ಪರಿಯಾಗಿ ಬೇಡ್ಕೊಳ್ಳೋದು. ಈಗ ಆ ಕುಟುಂಬದವರು ನಮಗೆ ಫಸ್ಟ್ ನಮ್ಮ ಮನೆಯವರು, ನಮ್ಮ ತಾಯಿ, ನಮ್ಮ ತಂದೆ ಅನ್ನುವಂಥದ್ದು ಇರಬೇಕು. ನಾವು ಈಗ ನೀವೇನ್ ಕೆಲಸ ಮಾಡಿದ್ರಲ್ಲ ಸರ್, ಆ ಕೆಲಸ ಆದಾಗ ಸರ್ಕಾರ ಬರಬೇಕು ಅನ್ನುವಂಥದ್ದೇ ಇಲ್ಲ ಸರ್. ಈಗ ಇಲ್ಲೇ ಬಂದು ಪ್ರತಿಯೊಬ್ರು ಕೂಡ ಲೀಲಾವತಿ ಅಮ್ಮ ಏನು ಅಭಿಮಾನಿಗಳಿದ್ದಾರೆ, ಇದೇ ಊರಿಗೆ ಬಂದು ಈ ಊರು ಕೂಡ ಒಂದ್ ರೀತಿಯಾಗಿ ಅಭಿವೃದ್ಧಿ ಆಗುತ್ತೆ. ನಿಮ್ಗೂ ಕೂಡ ನಮ್ಮ ಅಮ್ಮ ಇಲ್ಲೇ ಇದ್ದಾರೆ ಅನ್ನುವಂಥದ್ದು ಒಂದು ಯೋಚನೆ ಅದು ತುಂಬಾ ಮಹಾನ್ ಸತ್ಯವಾದ ವಿಷಯ ರೀ. ಅದು ತುಂಬಾ ಸತ್ಯವಾದ ವಿಷಯ. ನಾನ್ ನೋಡಿ ಅಮ್ಮೋರು ಯಾಕೆ ಈ ವಿಷಯಕ್ಕೆ ತುಂಬಾ ಮುಂದುವರಿಲಿಲ್ಲ, ಸರ್ಕಾರದಿಂದ ಏನಾದ್ರೂ ಸೌಲಭ್ಯ ಬೇಕು, ನಾಳೆ ಏನಾದ್ರೂ ಒಂದು ಹೆಚ್ಚು ಕಡಿಮೆ ಆದಾಗ ನಾವು ಹೋಗಿ ಒಂದು ನ್ಯಾಯ ನೀತಿ ಕೇಳುವಾಗ ನಮಗೊಂದು ಮುಖ ಇರ್ಬೇಕು. ನಾವು ಹೋಗಿ ಕೈ ಒಡ್ ನಿಂತಾಗ ಇವತ್ತು ನಾನು ಸರ್ಕಾರದ ಮುಂದೆ ಹೋಗಿ ನಿಂತ್ರೆ ಯಾಕೆ ಬಂದೆಪ್ಪ, ಹೋಗಪ್ಪ ನೀನು ಅಂತ ಹೇಳ್ಬಿಟ್ಟು ಆತರ ನಾವು ಜಿಗುಪ್ಸೆ ಕೊಡುವಂತವ್ರು ಆಗ್ಬಾರ್ದು ಸರ್ಕಾರಕ್ಕೆ. ನಮಗೊಂದು ಮುಖ ಮುಂದೆ ನಾನ್ ನೋಡಿ, ನಾನು ಅದೇ ಮೊನ್ನೆ ಮಾತಾಡುವಾಗ 135 ಸೀಟ್ಗಳು ಕೊಟ್ಟು ಆಯ್ಕೆ ಮಾಡಿರುವಂತ ಸರ್ಕಾರ, ಒಂದೇ ಸರಿ ಅದನ್ನ ನಾವು ಬಾಯಿಗೆ ಬಂದಂಗೆ ಮಾತಾಡುವಂಥದ್ದು ಯಾವ ದೇವರು ಮೆಚ್ಚುವಂಥದ್ದಲ್ಲ, ಜನಾದೇಶ ಅದು. ಆಮೇಲೆ ಎಲ್ಲೋ ಒಂದು ತತ್ವ ಸಿದ್ಧಾಂತಗಳಲ್ಲಿ ಅಥವಾ ಚಿಕ್ಕ ಚಿಕ್ಕ ವ್ಯತ್ಯಾಸಗಳು ಬರ್ಬೋದು. ಮನುಷ್ಯನಾದವನು ತಪ್ಪು ಮಾಡಿದಿರಾ, ಯಾರು ತಪ್ಪು ಮಾಡ್ತಾರೆ, ಭಗವಂತನೇ ತಪ್ಪು ಮಾಡಿ ಅವ್ನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ದಿರ ಮೌನವಾಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ ತಪಸ್ ಮಾಡ್ಕೊಂಡು. ಹಾಗಾಗಿ ತಪ್ಪುಗಳಾಗ್ತವೆ, ಅದನ್ನ ನಾವು ತಿದ್ಕೊಂಡು ಸರಿ ಮಾಡಿಕೊಂಡು, ಎಲ್ಲಿ ಮುಖ್ಯ ಅಂದ್ರೆ ನನ್ನ ಪ್ರತಿಷ್ಠೆ, ನನ್ನ ಸ್ವಾರ್ಥ, ನನ್ನ ಕೋಪ, ಅದರಿಂದಲೇ ಇದೆಲ್ಲ ನಡೀತಾ ಇದೆ ಅನ್ನೋ ಭಾವನೆನ ನಾವು ಹೊರಗಡೆ ಹಾಕ್ಬಿಟ್ಟು ನಮಗೋಸ್ಕರ ಪಾಪ ನಮ್ಮ ಜನ ನಂಬ್ಕೊಂಡವ್ರೆ, ಇಷ್ಟು ಜನ ಇದ್ದಾರೆ ನಮ್ಮ ಹಿಂದೆ, ಪಾಪ ಅವ್ರ ಗತಿ ಏನಾಗ್ಬೇಕು, ಅವ್ರ ಊಟ ಏನಾಗ್ಬೇಕು, ಬದುಕೇನಾಗ್ ಸದಾ ಕಾಲ ಇದೇ ಹೋಗ್ಬೇಕ್ರಿ, ತಲೆನಲ್ಲಿ ಇದೇ ಹೋಗ್ಬೇಕ್ರಿ. ನಮ್ಮ ಮೇಲೆ ನಮ್ಮನ್ನ ಆಳ್ತಕ್ಕಂಥವ್ರಿಗೆ ಬರ್ಡನ್ಸ್ ಇರುತ್ತೆ, ಬೆಳಗ್ಗೆಯಿಂದ ಹಾಕುವಂತ ಸಿಗ್ನೇಚರ್ಗಳು, ಇನ್ನೊಂದು ಮತ್ತೊಂದು. ಈಗ ಒಬ್ಬರ ವೈಯಕ್ತಿಕ ಜೀವನ ತಗೊಂಡು ನಾವು ಬಂದು ಆಡಳಿತದ ಬಗ್ಗೆ ನಾವು ಮಾತಾಡ್ಕೊಂಡು ಕೂತ್ಕೊಳ್ಳೋದ್ರೆ ನಮಗೇನು ಕೆಲಸ ಆಗ್ಬೇಕು ಅನ್ನೋದು ಫಸ್ಟ್ ಬರ್ಬೇಕು.